500 ವರ್ಷಗಳ ಬಳಿಕ ಭವ್ಯ ರಾಮ ಮಂದಿರ ನಿರ್ಮಾಣವಾಗುತ್ತೆ. ಬಾಲರಾಮ ಅಲ್ಲಿ ಒಂದು ದೇವಸ್ಥಾನದಲ್ಲಿ ಕಾಣಿಸಿಕೊಳ್ತಾನೆ ಅಂತಂದಾಗ ಇಡೀ ದೇಶ ಆನಂದ ಬಾಷ್ಪವನ್ನು ಸುರಿಸಿತಪ್ಪ. ನಮ್ಮ ಕಾಲದಲ್ಲೇ ಇದು ಈಡೇರ್ಬಿಡ್ತಲ್ಲ, ನಮ್ಮ ಕಣ್ಣಲ್ಲಿ ನಾವು ನೋಡುವಂಥ ಸೌಭಾಗ್ಯವನ್ನು ಪಡ್ಕೊಂಡ್ವಲ್ಲ ಅಂತ ಹೇಳಿ. ಆದರೆ ತಮ್ಮ ಕೈಲಾದಷ್ಟೆಲ್ಲವನ್ನ ಕೊಡುವಂಥ ದೇಣಿಗೆಗಳನ್ನ ಕೊಡೋ ಕೆಲಸ ಮಾಡಿದರು. ಕೆಲವು 10 ರೂಪಾಯಿ ಕೊಟ್ಟರು, ಕೆಲವು 100 ರೂಪಾಯಿ ಕೊಟ್ಟರು, ಕೆಲವರು 1000 ರೂಪಾಯಿ ಕೊಟ್ಟರು, ಇನ್ನೇನೋ ಕೂಡಿಸಿಟ್ಟಿದ್ದನ್ನೆಲ್ಲ ತಗೊಳ್ಳಿ 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 ಅಂತ ಕೊಟ್ಟರು. ಆದರೆ ಅದನ್ನು ತಗೊಳ್ಳಿ ಅಂತ ಕೊಟ್ಟಂಥವರ ನಂಬಿಕೆಗಳನ್ನು ಉಳಿಸಿಕೊಳ್ಳೋದ್ರಲ್ಲಿ ಅಯೋಧ್ಯೆಯಲ್ಲಿರುವಂಥ ಈ ರಾಮ ಮಂದಿರದ ಒಂದು ಟ್ರಸ್ಟ್ ಏನಿದೆ, ಆ ಟ್ರಸ್ಟ್ ವಿಫಲವಾಗೋಯ್ತು. ಕಾರಣ ಕೆಲ ಲಪಟಾಯಿಸಿಗಳು ಅದರಲ್ಲಿ ಕೂತ್ಕೊಂಡ್ಬಿಟ್ಟು ಈ ರೀತಿಯಾಗಿ ಲಪಟಾಯಿಸುವಂಥ ಕೆಲಸವನ್ನು ಮಾಡಿದರು. ಇವರಿಂದಾಗಿ ನಂಬಿಕೆಗೆ ಧಕ್ಕೆ ಬರೋ ರೀತಿಯಲ್ಲಿ ಆಯಿತು. ಆದರೆ ನಂಬಿಕೆ ಹೊರಟೋಗೋದಿಲ್ಲ. ಇಂಥವರಿಗೆ ಯಾವ ಪಾಠ ಕಲಿಸ್ತೀರಾ ಅನ್ನೋ ಮೇಲೆ ನಿಂತ್ಕೊಳ್ಳುತ್ತೆ ಆ ನಂಬಿಕೆ. ಈ ರಿಪೋರ್ಟ್ ನೋಡಿ ಗೊತ್ತಾಗುತ್ತೆ. ಅಯೋಧ್ಯೆ ರಾಮ ಮಂದಿರದಲ್ಲಿ ದೇಣಿಗೆ ಚೋರಿ, ರಾಮನ ಹಣ ಕದ್ದವರ ಆಸ್ತಿ 100 ಪಟ್ಟು ಹೆಚ್ಚಳ, ಲೂಟಿ ಹಣದಲ್ಲಿ ಆರೋಪಿಗಳ ಐಷಾರಾಮಿ ಲೈಫ್. ಮರ್ಯಾದಾ ಪುರುಷೋತ್ತಮ ಶ್ರೀರಾಮಚಂದ್ರನ ಭವ್ಯ ಮಂದಿರ ಅಯೋಧ್ಯೆಯಲ್ಲಿ ದರ್ಶನಕ್ಕೆ ಮುಕ್ತವಾದಾಗ ಕೋಟ್ಯಾಂತರ ಹಿಂದೂಗಳ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ಕೋಟ್ಯಾಂತರ ಭಕ್ತರು ಮಂದಿರ ನಿರ್ಮಾಣಕ್ಕೆ ದೇಣಿಗೆಯನ್ನು ಕೂಡ ಕೊಟ್ಟಿದ್ರು. ಕೆಲವರು ಕೆಜಿಗಟ್ಟಲೆ ಚಿನ್ನ ಬೆಳ್ಳಿ ಕೊಟ್ಟರು. ಆದರೆ ಮಂದಿರ ನಿರ್ಮಾಣ ಆರಂಭವಾದಾಗಿನಿಂದ ಇಲ್ಲಿಯವರೆಗೂ ಕೋಟ್ಯಾಂತರ ರೂಪಾಯಿ ದೇಣಿಗೆಯ ಹಣದಲ್ಲಿ ಭಾರಿ ಅವ್ಯವಹಾರ ನಡೆದಿದೆ ಅನ್ನುವ ಸುದ್ದಿ ಹಿಂದೂಗಳ ಆಕ್ರೋಶಕ್ಕೆ ಕಾರಣವಾಗಿದೆ. ಅಯೋಧ್ಯೆಯ ರಾಮ ಮಂದಿರದಲ್ಲಿ ನಡೆದ ದೇಣಿಗೆಯ ಹಗರಣ ಕೋಟ್ಯಾಂತರ ಹಿಂದೂಗಳ ಭಾವನೆಯನ್ನ ಘಾಸಿಗೊಳಿಸಿದೆ. ರಾಮ ಮಂದಿರ ದೇಣಿಗೆಯ ಕಳ್ಳತನ ದೇಶದಲ್ಲಿಯೇ ದೊಡ್ಡ ಸಂಚಲನ ಮೂಡಿಸಿದೆ. ಯುಪಿ ಪೊಲೀಸರು 8 ಜನ ಆರೋಪಿಗಳನ್ನು ಬಂಧಿಸಿ ತನಿಖೆಗೊಳಪಡಿಸಿದ್ದಾರೆ. ಇನ್ನು ಬಂಧಿತ ಆರೋಪಿಗಳ ಮನೆ ಮೇಲೆ ನಿನ್ನೆ ಪೊಲೀಸರು ಏಕಕಾಲದಲ್ಲಿ ರೇಡ್ ಮಾಡಿ ಶೋಧವನ್ನು ನಡೆಸಿದರು. ಶೋಧದ ವೇಳೆ ದೇಣಿಗೆ ಕದ್ದಂತಹ ಕದೀಮರ ಖಜಾನೆಯ ರಹಸ್ಯ ಬಹಿರಂಗವಾಗಿದೆ. ಕೋಟ್ಯಾಂತರ ಹಿಂದೂಗಳ ಹೃದಯ ಸಾಮ್ರಾಟ ರಾಮ ಮಂದಿರದ ಹುಂಡಿಯೇ ಕಳವು ಕೇಸ್ನಲ್ಲಿ ಬ್ರಹ್ಮಾಂಡ ಕರ್ಮಕಾಂಡ ದಿನೇ ದಿನೇ ಬಯಲಾಗ್ತಾ ಇದೆ. ದೇಣಿಗೆಯ ಹಗರಣಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ಬೆಳವಣಿಗೆಗಳು ನಡೆದಿದ್ದು, ಶೋಧದ ಸಮಯದಲ್ಲಿ ಆಭರಣಗಳು, ನಗದು ಮತ್ತು ಹಲವಾರು ಆಸ್ತಿಗೆ ಸಂಬಂಧಿಸಿದ ದಾಖಲೆಗಳು ಸೇರಿದಂತೆ ಹಲವಾರು ಅಮೂಲ್ಯ ವಸ್ತುಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಇನ್ನು ಆರೋಪಿಗಳು ಲೂಟಿ ಮಾಡಿದ ಹಣದಲ್ಲಿ ಐಷಾರಾಮಿ ಬದುಕನ್ನು ಸಾಗಿಸ್ತಿರೋದು ಕೂಡ ಪತ್ತೆಯಾಗಿದೆ. 8 ಬಂಧಿತ ಆರೋಪಿಗಳ ಆಸ್ತಿಯಲ್ಲಿ ಗಣನೀಯ ಏರಿಕೆಯಾಗಿದೆ. ಹುಂಡಿ ಹಣ ಎಣಿಕೆಗೆ ನಿಯೋಜಿತ ಗುತ್ತಿಗೆಯ ಸಿಬ್ಬಂದಿ ಅತ್ಯಲ್ಪ ಅವಧಿಯಲ್ಲಿ ಐಷಾರಾಮಿ ಬೈಕು, ಕಾರು, ಫ್ಲಾಟ್, ಫಾರ್ಮ್ ಹೌಸ್ ಅನ್ನು ಖರೀದಿಸಿದ್ದು ಬೆಳಕಿಗೆ ಬಂದಿದೆ. ಕೆಲಸದ ಸಿಬ್ಬಂದಿ ಆದಾಯಕ್ಕೂ ಅವರು ಹೊಂದಿರೋ ಆಸ್ತಿಗೂ 100 ಪಟ್ಟು ವ್ಯತ್ಯಾಸ ಕಂಡು ಬಂದಿದೆ. ನಿನ್ನೆ ಪೊಲೀಸರು ದಾಳಿ ನಡೆಸಿದ ಸಂದರ್ಭದಲ್ಲಿ ನಗದು, ಚಿನ್ನ ಪತ್ತೆಯಾಗಿದ್ದು ಖದೀಮರ ಖಜಾನೆ ಬಟಾಬಯಲಾಗಿದೆ. ಇನ್ನು ಆರೋಪಿಗಳು ಸಾಕ್ಷ್ಯನಾಶಕ್ಕೂ ಯತ್ನಿಸಿದ್ದು, ತನಿಖೆ ಆರಂಭವಾಗ್ತಿದ್ದಂತೆ ಫೋನ್ ಕಾಲ್, ವಾಟ್ಸ್ಆಪ್ ಚಾಟ್ ಡಿಲೀಟ್ ಮಾಡಿದ್ದಾರೆ. ಇನ್ನು ಕೆಲವರಿಂದ ಫೋನ್ ಫುಲ್ ಫಾರ್ಮೆಟ್ ಕೂಡ ಮಾಡಿಸಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ. ಅಯೋಧ್ಯೆಯ ರಾಮ ಮಂದಿರ ದೇಣಿಗೆಯ ದುರ್ಬಳಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ 8 ಮಂದಿ ಆರೋಪಿಗಳನ್ನು ಬಂಧಿಸಲಾಗಿರುವಂಥದ್ದು. ಈ 8 ಮಂದಿ ಆರೋಪಿಗಳು ಅಯೋಧ್ಯೆಯಲ್ಲಿ ಐಷಾರಾಮಿ ಜೀವನವನ್ನು ನಡೆಸ್ತಿದ್ರು ಅನ್ನುವಂತಹ ಮಾಹಿತಿಗಳು ಕೂಡ ಈಗ SITಗೆ ಸಿಕ್ಕಿರುವಂಥದ್ದು. 2 ವರ್ಷಗಳ ಹಿಂದೆ ಅಂದರೆ ಈ ಹಣ ಎಣಿಕೆಗೆ ಸೇರೋದಕ್ಕಿಂತ ಮುಂಚೆ ಇವರು ಸಾಮಾನ್ಯವಾದಂಥ ಜೀವನವನ್ನು ಮಾಡ್ತಾಯಿದ್ರು ಮತ್ತು 18,000 ಸಂಬಳಕ್ಕೆ ಈ ಕೆಲಸಕ್ಕೆ ಸೇರಿಕೊಂಡಿದ್ರು. ಆದರೆ ಈ ಕೆಲಸಕ್ಕೆ ಸೇರಿದ ಬಳಿಕ ಅವ್ರದ್ದು ಇಡೀ ಲೈಫ್ ಸ್ಟೈಲ್ ಚೇಂಜ್ ಆಗಿತ್ತು. ಸಾಕಷ್ಟು ದೊಡ್ಡ ಪ್ರಮಾಣದ ಆಸ್ತಿಯನ್ನು ಖರೀದಿ ಮಾಡಿದರು, ಹೊಸ ಕಟ್ಟಡಗಳನ್ನು ಖರೀದಿ ಮಾಡಿದರು, ನಿವೇಶನಗಳನ್ನು ಮಾಡಿಕೊಳ್ತಾ ಇದ್ರು. ಹೀಗಾಗಿ ಸಾಕಷ್ಟು ಅನುಮಾನಗಳು ಕೂಡ ಬಂದಿತ್ತು. ಸೊ ಹೀಗಾಗಿ ನಿನ್ನೆ ಈ ಆಸ್ತಿಗಳ ಮೇಲೆ ಜಪ್ತಿ ಮಾಡುವಂತ ಕೆಲಸವನ್ನ ಕೂಡ ಪೊಲೀಸರು ಮಾಡಿದ್ದಾರೆ. ಇಡೀ ಶ್ರೀಮಂತನಾದ ಅನುಕಲ್ಪ್ ಮಿಶ್ರಾ ಊರಿನಲ್ಲಿ ಫಾರ್ಮ್ ಹೌಸು, ಅಯೋಧ್ಯೆಯಲ್ಲಿ ಮನೆ. ಹುಂಡಿ ಹಣ ಎಣಿಕೆಗೆ ನಿಯೋಜಿತರಾಗಿದ್ದ ಅನುಕಲ್ಪ್ ಮಿಶ್ರಾ, ಆತನ ಭಾವ ಲವಕುಶ ಮಿಶ್ರಾ ಈ ಹಿಂದೆ ಹಣಕಾಸು ಸ್ಥಿತಿ ಚೆನ್ನಾಗಿರ್ಲಿಲ್ವಂತೆ. ದೇಣಿಗೆ ಎಣಿಸುವ ಕೆಲಸಕ್ಕೆ ಸೇರಿದ ಬಳಿಕ ಐಷಾರಾಮಿ ಜೀವನವನ್ನ ಶುರು ಮಾಡಿಕೊಂಡ್ರು ಅನ್ನುವ ಮಾಹಿತಿ ಸಿಕ್ಕಿದೆ. ಅನುಕಲ್ಪ್ ಮಿಶ್ರಾ ಬಗ್ಗೆ ನೆರೆಹೊರೆಯವರು ಮಾಹಿತಿ ಕೊಟ್ಟಿದ್ದು, ಅನುಕಲ್ಪ್ ಮೊದಲು ಮಂದಿರದ ಕೆಲಸಕ್ಕೆ ಸೇರಿದ್ದ, ನಂತರ ಬಂದು ಲವಕುಶ್ ಮಿಶ್ರಾವನ್ನು ಕೂಡ ಎಣಿಕೆ ಕೆಲಸಕ್ಕೆ ಸೇರಿಸಿಕೊಂಡ. ಅನುಕಲ್ಪ್ ಕುಟುಂಬ ಈ ಹಿಂದೆ ಆರ್ಥಿಕ ಸಂಕಷ್ಟದಲ್ಲಿತ್ತು. ಇತ್ತೀಚೆಗೆ ಗ್ರಾಮದ ಹೊರವಲಯದಲ್ಲಿ ಫಾರ್ಮ್ ಹೌಸ್ ಅನ್ನು ನಿರ್ಮಿಸಿದ್ದಾನೆ. ಕಳೆದ ವರ್ಷ ಅಯೋಧ್ಯೆಯಲ್ಲಿ 65 ಲಕ್ಷದ ಮನೆಯನ್ನು ಖರೀದಿಸಿದ್ದಾನೆ. ಈಗಾಗಲೇ ಒಂದು ವಾಹನವಿದ್ರೂ ಮತ್ತೊಂದು ಸ್ಕಾರ್ಪಿಯೋ SUV ಅನ್ನು ಬುಕ್ ಮಾಡೋದಕ್ಕೆ ಮುಂದಾಗಿದ್ದ. ಅವನ ಭಾವ ಲವಕುಶ ಬಾಡಿಗೆ ಮನೆಯಲ್ಲಿ ವಾಸಿಸ್ತಾ ಇದ್ದವನು ಇತ್ತೀಚೆಗೆ 1 ಲಕ್ಷ ರೂಪಾಯಿಗಳವರೆಗೂ ಹೆಚ್ಚು ಬೆಲೆಯ ಬೈಕನ್ನು ಖರೀದಿಸಿದ್ದಾನೆ ಅಂತ ತಿಳಿಸಿದ್ದಾರೆ. ನಾಳೆಯಿಂದ 2ನೇ ಹಂತದ ಇನ್ವೆಸ್ಟಿಗೇಷನ್. ತನಿಖೆಯಲ್ಲಿ ಬ್ಯಾಂಕಿಂಗ್ ವ್ಯವಸ್ಥೆ ಬಗ್ಗೆಯೂ ತನಿಖೆ. ರಾಮ ಮಂದಿರ ದೇಣಿಗೆ ಹಗರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ SIT ತನಿಖೆ ನಡೆಸ್ತಿದೆ. ಹಗರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳ ಅಪಾರ ನಗದು, ಚಿನ್ನಾಭರಣವನ್ನು ವಶಕ್ಕೆ ಪಡೆಯಲಾಗಿದೆ. ಇನ್ನು ನಾಳೆಯಿಂದ 2ನೇ ಹಂತದ ತನಿಖೆಯನ್ನ ವಿಶೇಷ ತನಿಖಾ ತಂಡ ನಡೆಸಲಿದೆ. ಈಗಾಗಲೇ ಪ್ರಾಥಮಿಕ ತನಿಖೆಯನ್ನು ನಡೆಸಿ ವರದಿಯನ್ನು ಸಲ್ಲಿಸಿದೆ.
ಇನ್ನಷ್ಟು ಆಳವಾದ ತನಿಖೆಯನ್ನು ನಡೆಸಿ ಅಂತಿಮ ವರದಿ ಸಲ್ಲಿಕೆಯನ್ನು ಮಾಡಲಿದೆ. ಬ್ಯಾಂಕಿಂಗ್ ವ್ಯವಸ್ಥೆಯ ಬಗ್ಗೆಯೂ ಕೂಡ ಇನ್ವೆಸ್ಟಿಗೇಷನ್ ನಡೆಯಲಿದೆ. 3 ತಿಂಗಳ ಹಿಂದೆಯೇ ಎಚ್ಚರಿಸಿದ್ದ ಬ್ಯಾಂಕ್ ಎಣಿಕೆ ಸಿಬ್ಬಂದಿಯನ್ನು ತೆಗೆದುಹಾಕುವುದಕ್ಕೆ ಬ್ಯಾಂಕ್ ಮನವಿ. ಬ್ಯಾಂಕ್ ಎಚ್ಚರಿಕೆಯನ್ನ ನಿರ್ಲಕ್ಷಿಸಿದ್ರ ಚಂಪತ್ ರಾಯ್. ದೇಣಿಗೆ ಲೂಟಿ ಚಂಪತ್ ರಾಯ್ಗೆ ಮೊದಲೇ ಗೊತ್ತಿತ್ತ. ಅಂದ ಹಾಗೆ ದೇಣಿಗೆ ಕಳ್ಳತನದ ಬಗ್ಗೆ 3 ತಿಂಗಳ ಹಿಂದೆಯೇ ಎಚ್ಚರಿಕೆಯ ಕರೆಗಂಟೆ ನೀಡಿದ್ರಂತೆ. ಮಂದಿರದ ದೇಣಿಗೆ ಎಣಿಕೆಯ ಸಿಬ್ಬಂದಿಯನ್ನ ತೆಗೆದುಹಾಕುವುದಕ್ಕೆ ಬ್ಯಾಂಕ್ ಮನವಿ ಮಾಡಿತ್ತಂತೆ. ಆದರೆ ಇದನ್ನ ಚಂಪತ್ ರಾಯ್ ನಿರ್ಲಕ್ಷ್ಯ ಮಾಡಿದ್ರು ಅನ್ನೋದು ತಿಳಿದು ಬಂದಿದೆ. ಟ್ರಸ್ಟ್ನ ಅಧಿಕಾರಿಗಳು ದೇಣಿಗೆಯ ಸಿಬ್ಬಂದಿಯನ್ನ ಕ್ರಮಕ್ಕೆ ಮುಂದಾದಾಗ ಚಂಪತ್ ರಾಯ್ ತಡೆದಿದ್ರಂತೆ. ಬ್ಯಾಂಕ್ನ ಎಚ್ಚರಿಕೆಯ ಮಧ್ಯೆಯೂ ಕೂಡ ದೇಣಿಗೆಯ ಸಿಬ್ಬಂದಿ ಕಾರ್ಯ ನಿರ್ವಹಿಸಿದ್ರು ಅನ್ನೋದು ತಿಳಿದು ಬಂದಿದೆ. ಈ ಮೂಲಕ ಟ್ರಸ್ಟ್ನ ಮಾಜಿ ಪ್ರಧಾನ ಕಾರ್ಯದರ್ಶಿ ಚಂಪತ್ ರಾಯ್ ನಡೆ ಮೇಲೆ ಸಾಕಷ್ಟು ಅನುಮಾನ ಮೂಡಿದೆ. ದೇಣಿಗೆ ಹಣದ ದುರ್ಬಳಕೆ ಪ್ರಕರಣದಲ್ಲಿ ಈ ಟ್ರಸ್ಟ್ನ ಮಾಜಿ ಪ್ರಧಾನ ಕಾರ್ಯದರ್ಶಿಯಾಗಿದ್ದಂತಹ ಚಂಪತ್ ರಾಯ್ ಅವರ ಮೇಲೆ ಅನುಮಾನಗಳು ಹೆಚ್ಚಾಗ್ತಾ ಇದ್ದಾವೆ. ತನಿಖೆ ನಡೆಸ್ತಾ ಇರುವಂಥ ಪೊಲೀಸರಿಗೆ ಒಂದು ಸುಳಿವು ಸಿಕ್ಕಿರುವಂಥದ್ದು ಏನು ಅಂದರೆ, ಹೀಗೆ ದೇಣಿಗೆಯ ಹಣ ಕಳ್ಳತನ ಆಗ್ತಿದೆ ಅನ್ನುವಂತಹ ಮಾಹಿತಿ 3 ತಿಂಗಳ ಹಿಂದೆಯೇ SBIನ ಕೆಲವು ಸಿಬ್ಬಂದಿಗೆ ಮಾಹಿತಿ ಬಂದಿತ್ತು. ಹೀಗಾಗಿ ಈ ಹಣದ ಎಣಿಕೆಯಲ್ಲಿದ್ದಂಥ ಸಿಬ್ಬಂದಿಗಳನ್ನು ಬದಲಾಯಿಸಬೇಕು ಅನ್ನುವಂತಹ ಚರ್ಚೆಯನ್ನು ಕೂಡ ಸಿಬ್ಬಂದಿ ಚಂಪತ್ ರಾಯ್ ಅವರ ಜೊತೆಗೆ ಮಾಡಿದರು. ಆದರೆ ಸಿಬ್ಬಂದಿಯನ್ನು ಬದಲಾಯಿಸಲಿಕ್ಕೆ ಅವರು ಒಪ್ಕೊಂಡಿರಲಿಲ್ಲ. ಮತ್ತು ಈ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಹೊರಗಡೆ ಚರ್ಚೆಯನ್ನು ಮಾಡದಂತೆ ತಾಕೀತನ್ನು ಮಾಡಿದ್ರು ಅಂತಲೂ ಕೂಡ ಗೊತ್ತಾಗ್ತಾ ಇರುವಂಥದ್ದು. ಸೊ ಹೀಗಾಗಿ ಅವರ ಕೃಪಾ ಕಟಾಕ್ಷದಲ್ಲೇ ಈ ಒಂದು ದುರ್ಬಳಕೆ ಆಗಿದೆಯಾ ಅನ್ನುವಂಥ ಪ್ರಶ್ನೆಗಳು ಕೂಡ ಉದ್ಭವ ಆಗಿದೆ. SBI ಬ್ಯಾಂಕ್ ಸಿಬ್ಬಂದಿ ಮೇಲೂ ಅನುಮಾನ. SITಯಿಂದ SBI ಮ್ಯಾನೇಜರ್ ವಿಚಾರಣೆ. ಮಂದಿರದ ದೇಣಿಗೆ ಹಗರಣಕ್ಕೆ ಸಂಬಂಧಪಟ್ಟಂತೆ ಬ್ಯಾಂಕ್ ಅಧಿಕಾರಿಗಳ ಮೇಲೂ ಕೂಡ ಶಂಕೆ ಇದೆ. ಈ ಹಿನ್ನೆಲೆಯಲ್ಲಿ SIT ಟೀಮ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಬ್ಯಾಂಕ್ ಕಚೇರಿಗೆ ತೆರಳಿ ಪರಿಶೀಲನೆ ನಡೆಸಿದೆ. ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ನ ಪ್ರಧಾನ ಬ್ಯಾಂಕ್ ಖಾತೆಯನ್ನು SBI ಶಾಖೆ ಹೊಂದಿದ್ದು, ಭಕ್ತರಿಂದ ಸಂಗ್ರಹಿಸಿದ ಹಣವನ್ನು ದೇವಾಲಯದ ಆವರಣದಲ್ಲಿ ಎಣಿಸಿದ ನಂತರ ಇಲ್ಲಿ ಡೆಪಾಸಿಟ್ ಅನ್ನು ಮಾಡಲಾಗುತ್ತೆ. ಹಗರಣದಲ್ಲಿ ಹೊರಗುತ್ತಿಗೆಯ ಸಿಬ್ಬಂದಿ ಶಾಮೀಲಾಗಿರುವ ಶಂಕೆಯ ಹಿನ್ನೆಲೆಯಲ್ಲಿ ಬ್ಯಾಂಕ್ ಮ್ಯಾನೇಜರ್ ವಿಚಾರಣೆ ನಡೆಸಿ SIT ಮಹತ್ವದ ಮಾಹಿತಿಯನ್ನು ಕಲೆ ಹಾಕಿದೆ. ಒಟ್ನಲ್ಲಿ ರಾಮ ಮಂದಿರದ ದೇಣಿಗೆ ಕಳ್ಳತನದ ಹಗರಣ ಕೋಟ್ಯಾಂತರ ಹಿಂದೂಗಳ ಭಾವನೆಗೆ ಧಕ್ಕೆ ತಂದಿದ್ದು ಸುಳ್ಳಲ್ಲ. ಮಂದಿರ ನಿರ್ಮಾಣವಾದಾಗಿನಿಂದ ಈವರೆಗೂ ಎಷ್ಟು ಅವ್ಯವಹಾರವಾಗಿರಬಹುದು ಅನ್ನೋದು ಮೂಗಿನ ಮೇಲೆ ಬೆರಳಿಡುವಂತೆ ಮಾಡಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.